ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟಾರೋ 777. ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಯಾರೆಲ್ಲ ಇದ್ದೀರಲ್ಲ, ಈ ವಿಡಿಯೋ ಬಂದು ನಿಮ್ಗೆನೆ. ನಿಮ್ಮ ವ್ಯಕ್ತಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ಇಲ್ವಾ ಅಂಡ್ ಅವ್ರ ಸಿಚುವೇಶನ್ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನಮ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರಿದಾರಲ್ಲ, ಅವರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಯಾರೆಲ್ಲ ಇದಾರಲ್ಲ, ಅವರ ವ್ಯಕ್ತಿ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ತಾರ ಅಂಡ್ ಅವರ ಸಿಚುವೇಶನ್ ಏನಿದೆ ಅಂತ ತಿಳಿಸ್ಕೊಡಿ. ಓಕೆ ಓಕೆ, ಇಲ್ಲಿ ಫಸ್ಟಿಗೆ ನೋಡೋದಾದ್ರೆ, ಒಂದು ನೀವಿಬ್ರು ನೋ ಕಾಂಟ್ಯಾಕ್ಟ್ ಆಗೋದಿಕ್ಕೆ ಒಂದು ಥರ್ಡ್ ಪಾರ್ಟಿ ಕಾರಣ ಇರ್ಬೋದು, ಅಥವಾ ಇನ್ನೊಂದು ಅವರ ಫ್ಯಾಮಿಲಿನೇ ಇಲ್ಲಿ ಥರ್ಡ್ ಪಾರ್ಟಿ ಸ್ಟೇಜ್ ಅಲ್ಲಿ ಕಾಣ್ತಿದೆ ಅನ್ನೋದು ಗೊತ್ತಾಗ್ತಿದೆ ಇಲ್ಲಿ. ಸೊ ಇಲ್ಲಿ ನೀವು ತುಂಬಾ ಅನ್ಯೋನ್ಯವಾಗಿದ್ರಿ, ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಸಹ ಇತ್ತು ಇಬ್ರಲ್ಲೂನು. ಅಂಡ್ ಅವ್ರ ಕಡೆಯಿಂದನೂ ಎಫರ್ಟ್ಸ್ ಅನ್ನೋದಿತ್ತು. ಅಂಡ್ ಸ್ವಲ್ಪ ಈಗೋಯಿಸ್ಟಿಕ್ ಪರ್ಸನ್ ಕೂಡ. ಕೆಲವು ಸಲ ಅವಮಾನ ಆಗೋ ರೀತಿಲೂ ಸಹ ಮಾತಾಡಿದ್ದಾರೆ ಅಂಡ್ ಕೆಲವು ಸಲ ಬ್ಲೇಮ್ ಸಹ ಮಾಡಿದ್ದಾರೆ ಈ ವ್ಯಕ್ತಿ. ಬಟ್ ಸ್ಟಿಲ್ ನೀವು ಅಡ್ಜಸ್ಟ್ಮೆಂಟ್ ಅನ್ನೋದನ್ನ ಮಾಡ್ಕೊಳ್ತಿದ್ರಿ ಅಂಡ್ ಇದು ಎಂಡ್ ಆಗಿದೆ ಈಗ. ಈ ರಿಲೇಶನ್ಶಿಪ್ ಈಗ ಸದ್ಯಕ್ಕೆ ಎಂಡ್ ಆಗಿದೆ. ಒಂದು ಅಲ್ಲಿ ಫ್ಯಾಮಿಲಿ ರೀಸನ್ ಅನ್ನೋದು ಕಾಣ್ತಾ ಇದೆ. ಫ್ಯಾಮಿಲಿ ಬಂದು ಒಂದು ಥರ್ಡ್ ಪಾರ್ಟಿ ಇದ್ರಲ್ಲಿದೆ. ಸಪೋಸ್ ಅವರಿಗೆ ಮದ್ವೆ ಆಗಿದೆ ಅಂತಂದ್ರೆ, ಇಲ್ಲ ಅವ್ರು ಇನ್ನು ಸಿಂಗಲ್, ನೀವಿಬ್ರು ಕಮಿಟ್ ಆಗಿದ್ರಿ ಅಂತಂದ್ರೆ, ಇನ್ನೊಂದು ಥರ್ಡ್ ಪಾರ್ಟಿ ಕಡೆಯಿಂದ ಇಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ಓಕೆನಾ, ನಿಮಗೆ ಈ ವಿಚಾರ ಗೊತ್ತಿದೆ, ಅವರಿಗೆ ಪ್ರೀವಿಯಸ್ ಮದ್ವೆ ಆಗಿರೋದಾಗ್ಲಿ ಅಥವಾ ಈಗ ನಿಮ್ಮಿಬ್ರ ಮಧ್ಯದಲ್ಲಿ ಒಂದು ಥರ್ಡ್ ಪಾರ್ಟಿ ಬಂದಿರೋದಾಗ್ಲಿ ನಿಮಗೆ ಗೊತ್ತಿದೆ. ಬಟ್ ಸ್ಟಿಲ್ ನೀವು ಅಡ್ಜಸ್ಟ್ ಮಾಡ್ಕೊಳ್ತಿದ್ದೀರಾ ಅಂಡ್ ತುಂಬಾ ಡೀಪ್ ಆಗಿ ಹರ್ಟ್ ಆಗಿದ್ರು ನಿಮಗೆ ಈ ವ್ಯಕ್ತಿ ಬೇಕು. ಅವ್ರ ಎಷ್ಟೇ ಅವಮಾನಗಳನ್ನ ಮಾಡಿದ್ರು ನಿಮಗೆ ಈ ವ್ಯಕ್ತಿ ಬೇಕು. ಬ್ಲೇಮ್ ಮಾಡಿದ್ರು ಈ ವ್ಯಕ್ತಿ ನಿಮ್ಗೆ ಬೇಕು. ಅಂಡ್ ಇಲ್ಲಿ ಈ ವ್ಯಕ್ತಿ ಈಗ ಏನ್ ಪ್ರಾಬ್ಲಮ್ ಆಗಿದೆಯಲ್ಲ, ನೀವೇನ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಲ್ಲ, ಕೆಲವು ಸಿಚುವೇಶನ್ಸ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಇದಾರೆ ಈ ವ್ಯಕ್ತಿ. ಅಂದ್ರೆ ಸಿಚುವೇಶನ್ಸ್ ಅನ್ನೋ ಮೀನ್ಸ್ ಅವರ ಲೈಫ್ ಅಲ್ಲಿ ಏನ್ ಆಗ್ತಿದೆ ಅದ್ರ ಬಗ್ಗೆ ಮಾತಾಡ್ಬೇಕು ನಿಮ್ ಜೊತೆಲಿ, ಸ್ವಲ್ಪ ಡಿಸ್ಕಸ್ ಮಾಡ್ಬೇಕು ಅನ್ನೋ ಚಾನ್ಸ್, ಅನ್ನೋ ಒಂದು ಥಾಟ್ ಇದೆ ಇವರಿಗೆ. ಓಕೆನಾ, ಅಂಡ್ ಈಗ ಸದ್ಯಕ್ಕೆ ಆ ವ್ಯಕ್ತಿಗೆ ಮೈಂಡ್ ಅನ್ನೋದು ಓಡ್ತಾ ಇಲ್ಲ, ತುಂಬಾ ಬ್ಲಾಂಕ್ ಆಗಿದೆ, ಏನ್ ಮಾಡ್ಬೇಕು ಏನು. ಅಂಡ್ ಇಲ್ಲಿ ನಿಮ್ ಕಡೆಯಿಂದ ರಿಜೆಕ್ಷನ್ ಬಂದಿದೆ. ನಿಮಗೆ ಈ ವ್ಯಕ್ತಿ ಬೇಕು, ಒಪ್ಕೊಳ್ತೀನಿ, ಬಟ್ ಮೇಲ್ ನೋಟಕ್ಕೆ ನೀವು ನೋ ಅಂತ ಹೇಳಿದೀರಾ ಈ ವ್ಯಕ್ತಿಗೆ. ಈಗ ಈ ವ್ಯಕ್ತಿ ಲೈಫ್ ಅಲ್ಲಿ ಒಂದು ಪರ್ಸನ್ ಇದ್ದು ಅಥವಾ ನೀವಿದ್ದು ಥರ್ಡ್ ಪಾರ್ಟಿ ಕಡೆ ಹೋಗಿದ್ರು ಈ ವ್ಯಕ್ತಿಗೆ ನೀವು ಬೇಕು ಅನ್ನೋದಿದೆ. ಬಟ್ ನೀವಿಲ್ಲಿ ನೋ ಅಂತ ಹೇಳಿದೀರಾ. ಬಟ್ ನಿಮ್ಗೆ ಮನ್ಸಲ್ಲಿ ಈ ವ್ಯಕ್ತಿ ಬೇಕು, ಬಟ್ ಎಫರ್ಟ್ಸ್ ಅನ್ನೋದು ಅವರೇ ಕೊಟ್ಕೊಂಡ್ ಬರ್ಲಿ. ಬಟ್ ಮೇಲ್ನೋಟಕ್ಕೆ ನೀವು ನೋ ಅಂತಾನೆ ಹೇಳ್ತಾ ಇದ್ದೀರಾ ಈ ವ್ಯಕ್ತಿಗೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ.
ಓಕೆ. ಅಂಡ್ ಇಲ್ಲಿ ನೋಡಿ, ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ತುಂಬಾ ಜನಕ್ಕೆ. ಬಟ್ ನಿಮಗೇನಂದ್ರೆ ಅವರು ಮುಂಚೆ ಹೇಗಿದ್ರಲ್ಲ ನಿಮ್ ಜೊತೆನಲ್ಲಿ, ಆ ರೀತಿ ಬೇಕು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ನಿಮ್ ವ್ಯಕ್ತಿ ಏನೇ ಎಕ್ಸ್ಪ್ಲೈನ್ ಮಾಡಕ್ ಬಂದ್ರುನು ನೀವ್ ಅದನ್ನ ಕೇಳೋದಕ್ಕೆ ರೆಡಿ ಇಲ್ಲ ಇಲ್ಲಿ. ಬಿಕಾಸ್ ನಿಮ್ಗೆ ಆ ವ್ಯಕ್ತಿನಲ್ಲಿ ಪಾಸಿಟಿವ್ ಆಗಿ ಚೇಂಜಸ್ ಬೇಕಾಗಿದೆ, ಆಗಿದ್ದಾಗೋಗಿದೆ. ನಿಮಗೆ ಆ ವಿಚಾರಗಳು ಬೇಕಾಗಿಲ್ಲ ನಿಮ್ಗೆ. ನಿಮಗೆ ಕೆಲವು ಡೌಟ್ಸ್ ಇದೆ, ಆ ವ್ಯಕ್ತಿಗೆ ಆಪ್ಷನ್ಸ್ ಏನಾದ್ರು ಇದೆಯಾ, ಅಥವಾ ನನ್ನನ್ನೇ ಆಪ್ಷನ್ ಆಗಿ ಏನಾದ್ರು ನೋಡ್ತಾ ಇದಾರ ಅನ್ನೋ ಒಂದು ಡೌಟ್ಸ್ ಎಲ್ಲ ನಿಮಗಿದೆ ಆ ವ್ಯಕ್ತಿ ಮೇಲೆ. ಅಂಡ್ ಅವರ ಸಿಚುವೇಶನ್ ನೋಡೋದಾದ್ರೆ, ಈವನ್ ಆ ವ್ಯಕ್ತಿಗೂ ಹಾರ್ಟ್ ಬ್ರೇಕ್ ಫೀಲ್ ಇದೆ, ಸಾರಿ ಫೀಲ್ ಮಾಡ್ತಾ ಇದ್ದಾರೆ ಮಾಡಿರೋ ತಪ್ಪಿಗೆ, ಅಪ್ರೋಚ್ ಕೊಡ್ಬೇಕು. ಬಟ್ ನೀವು ನೋ ಹೇಳ್ತಾ ಇದ್ದೀರಾ, ಅಲ್ಲಿ ಅವರಿಗೆ ಕನ್ಫ್ಯೂಷನ್ಸ್ ಅನ್ನೋದು ಸ್ಟಾರ್ಟ್ ಆಗಿದೆ ಇಲ್ಲಿ. ಅಂಡ್ ಈವನ್ ನೀವು ಸಹ ಇಲ್ಲಿ ಕಮಿಟ್ಮೆಂಟ್ ಅನ್ನೋದನ್ನ ಕೇಳಿದೀರಾ, ಬಟ್ ಆ ವ್ಯಕ್ತಿ ಕಮಿಟ್ಮೆಂಟ್ ಒಂದು ಕೊಡೋದಕ್ ರೆಡಿ ಇಲ್ಲ, ಬಟ್ ನಿಮ್ ಜೊತೆನಲ್ಲಿ ಇರೋದಕ್ ರೆಡಿ ಇದ್ದಾರೆ. ಓಕೆ. ಅಂಡ್ ಇಲ್ಲಿ ಅವರ ಸಿಚುವೇಶನ್ ನೋಡೋದಾದ್ರೆ, ಈಗ ಸದ್ಯಕ್ಕೆ ನಿಮ್ ಬಗ್ಗೆ ಆಲೋಚನೆ ಇದ್ರೂನು ಅವ್ರಾಯ್ತು, ಅವ್ರ ಕೆಲ್ಸ ಆಯ್ತು. ಬಟ್ ನಿಮಗ್ ಡೌಟ್ ಇದೆ, ಅವ್ರಿಗೆ ಆಪ್ಷನ್ಸ್ ಇದೆ, ಅಥವಾ ನನ್ನನ್ನು ಆಪ್ಷನ್ ಆಗಿ ಟ್ರೀಟ್ ಮಾಡ್ತಾ ಇದಾರೆ, ಇವರು ಇಗ್ನೋರ್ ಮಾಡ್ತಾ ಇದಾರೆ. ಬಟ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಅನ್ನೋದು ಕೆಲವ್ರದಷ್ಟೇ 100% ಫುಲ್ಲಿ ನೋ ಕಾಂಟ್ಯಾಕ್ಟ್ ಇದೆ. ಇನ್ ತುಂಬಾ ಜನದ್ದೆಲ್ಲ ಇಲ್ಲಿ ನೋ ಕಾಂಟ್ಯಾಕ್ಟ್ ಇಲ್ಲ ಇಲ್ಲಿ. ಸ್ಟಿಲ್ ನೀವಿಬ್ರು ಮಾತಾಡ್ತಿದ್ರು ನೋ ಕಾಂಟ್ಯಾಕ್ಟ್ ಲೆವೆಲ್ ಅಲ್ಲಿ ಇಟ್ಕೊಂಡಿದೀರಾ ನೀವೇನೆ. ಓಕೆನಾ? ಸಮಥಿಂಗ್ ನ್ಯೂ ಬಿಗಿನಿಂಗ್ ಮಾಡ್ಬೇಕು, ಅಥವಾ ಎಕ್ಸ್‌ಪ್ರೆಸ್ ಮಾಡ್ಬೇಕು. ಈವನ್ ನಿಮ್ಗೂ ಅನ್ಸುತ್ತೆ ಈ ವಿಚಾರ ಎಲ್ಲ ಈ ತರ ಮಾತಾಡ್ಬೇಕು, ಕೂತು ಮಾತಾಡಿ ಸರಿ ಮಾಡ್ಕೊಳ್ಳೋಣ ಅಂತ. ಬಟ್ ನಿಮಗೇನ್ ಅನ್ಸುತ್ತೆ, ಈ ಸಲ ಆ ವ್ಯಕ್ತಿನೇ ಎಫರ್ಟ್ಸ್ ಹಾಕೊಂಡ್ ಬರ್ಲಿ. ಬಿಕಾಸ್ ಅನ್ನೆಸೆಸರಿ ನೀವು ಹೋಗಿ ಹೋಗಿ ಡಿಸ್ಟರ್ಬ್ ಆಗೋದ್ ಬೇಡ ಅನ್ನೋದು ನಿಮ್ಮ ಯೋಚನೆ ಇಲ್ಲಿ. ಓಕೆನಾ? ಬಟ್ ಇಲ್ಲಿ ಇಬ್ರಿಗೂನು ಹಾರ್ಟ್ ಬ್ರೇಕ್ ಫೀಲ್ ಆಗಿದೆ. ಅಂಡ್ ನಿಮಿಗಂತೂ ಅವರ ಫ್ಯಾಮಿಲಿ ಗೊತ್ತಿದ್ರೂನು ನೀವೇ ಒಪ್ಕೊಂಡಿದ್ರಿ. ಅಂಡ್ ಈಗ ಥರ್ಡ್ ಪಾರ್ಟಿ ಸಿಚುವೇಶನ್ ನೋಡ್ದಾಗಿಂದ ನಿಮಗೆ ಜಸ್ಟಿಸ್ ಅನ್ನೋದು ಇವ್ರು ಯಾವ ಕಡೆ ಮಾಡ್ಬೋದು, ಅಥವಾ ನನ್ನನ್ನ ಇಷ್ಟ ಪಡ್ತಾರ, ಅವ್ರು ನಿಮಗ್ ಮೂರೊತ್ತು ಇಲ್ಲಿ ಥರ್ಡ್ ಪಾರ್ಟಿದೆ ಆಲೋಚನೆ ಇದೆ ಇಲ್ಲಿ. ಓಕೆನಾ? ಥರ್ಡ್ ಪಾರ್ಟಿ ಅನ್ನೋ ಸೀನ್ಸ್ ಯಾರ್ ಬೇಕಾದ್ರೂ ಆಗಿರ್ಬೋದು, ಅವರ ಫ್ಯಾಮಿಲಿ, ಕೆರಿಯರ್, ಅಥವಾ ಅವ್ರು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಅವರ ಕಲೀಗ್ಸ್ ಇರ್ಬೋದು, ಈ ತರ ಬರುತ್ತೆ. ಬಟ್ ಇನ್ನೊಂದು ರೊಮ್ಯಾಂಟಿಕ್ ಪಾರ್ಟ್ನರ್ ಸಹ ಇರ್ಬಹುದು. ಸೊ ಹಾಗಾಗಿ ನಿಮಗೆ ಮೂರೊತ್ತು ಆಲೋಚನೆ ಅನ್ನೋದು ಆ ಥರ್ಡ್ ಪಾರ್ಟಿ ವಿಚಾರವಾಗಿ. ಅನ್ನೆಸೆಸರಿ ಇಲ್ಲಿ ನೀವೇ ಮ್ಯಾನಿಫೆಸ್ಟ್ ಮಾಡ್ದಂಗಿದ್ದೀರಾ. ಓಕೆನಾ? ಅವರ ಲೈಫ್ ಅಲ್ಲಿ ಕೆಲವು ಆಪ್ಷನ್ಸ್ ಇರೋದಕ್ಕೂ ಮ್ಯಾನಿಫೆಸ್ಟ್ ಅನ್ನೋದು ನಿಮ್ದೇ ಇಲ್ಲಿ. ಡೌಟ್ ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನೀವು ಥರ್ಡ್ ಪಾರ್ಟಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಟ್ರೆ, ಪ್ರಾಬಬ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋದು ಕಾಣ್ತಾ ಇದೆ. ತುಂಬಾ ತುಂಬಾ ಡೆಪ್ತ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಥರ್ಡ್ ಪಾರ್ಟಿ ವಿಚಾರವಾಗಿ. ಸಿ ಇಲ್ಲಿ ನಿಮ್ ಬಗ್ಗೆ ಅವ್ರು ಎಷ್ಟೇ ಎಕ್ಸ್‌ಪ್ರೆಸ್ ಮಾಡಿದ್ರುನು ಎಲ್ಲೋ ಒಂದ್ ಕಾರ್ನರ್ ಅಲ್ಲಿ ನಿಮ್ಗೆ ಮನ್ಸಲ್ಲಿ ಗೊಂದಲ ಸೃಷ್ಟಿ ಆಗ್ಬಿಟ್ಟಿದೆ ಥರ್ಡ್ ಪಾರ್ಟಿ ವಿಚಾರವಾಗಿ. ಪ್ರತಿ ಒಂದೂನು ಈಗ ನಿಮ್ಗೆ ಏನೋ ಒಂದ್ ತಂದ್ ಕೊಡ್ತಾರೆ ಅನ್ಕೊಳ್ಳಿ, ಅಲ್ಲಿ ನಿಮ್ ಆಲೋಚನೆ ಏನಿರುತ್ತೆ ಅಂತಂದ್ರೆ, ಥರ್ಡ್ ಪಾರ್ಟಿ ಕಡೆ ಹಿಂಗೆ ಕೊಡ್ತಾ ಇದಾರಾ, ಅಥವಾ ಥರ್ಡ್ ಪಾರ್ಟಿ ಕಡೆ ಇದೇ ರೀತಿ ಇದಾರ. ಸಪೋಸ್ ಅವರ ಫ್ಯಾಮಿಲಿ ಅವರ ಫಸ್ಟ್ ಪ್ರಿಯಾರಿಟಿ ಇದ್ರೂನು ನಿಮಗೆ ಇದೇ ಆಲೋಚನೆ ಇದೆ ನಿಮ್ಮ ತಲೆನಲ್ಲಿ. ಸೊ ಹಾಗಾಗಿ ನೀವು ನೋಡೋದಾದ್ರೆ ನೀವು ಡಿಟ್ಯಾಚ್ಮೆಂಟ್ ನ ಮಾಡ್ಕೊಳ್ಳೋದು ಒಳ್ಳೇದಿಲ್ಲಿ. ಸ್ವಲ್ಪ ದಿನ ಬಿಟ್ಬಿಡಿ, ಅವ್ರ ಆಲೋಚನೆ ಏನೂ ಮಾಡಕ್ ಹೋಗ್ಬೇಡಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಡಿಟ್ಯಾಚ್ಮೆಂಟ್ ಅನ್ನೋದನ್ನ ಮಾಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿ. ಆಗ ಮತ್ತೆ ಈ ಆಲೋಚನೆ ಅನ್ನೋದೆಲ್ಲ ಬಿಟ್ಟು ಹೋಗುತ್ತೆ ನಿಮ್ಗೆ. ತುಂಬಾ ಓವರ್ ಆಗಿ ಥಿಂಕ್ ಮಾಡ್ತಿರೋದ್ರಿಂದ ಇದೇ ಮ್ಯಾನಿಫೆಸ್ಟ್ ಆಗ್ತದೆ. ಇದೆಲ್ಲ ನೆಗೆಟಿವ್, ಬೇಗ ವರ್ಕ್ ಆಗ್ಬಿಡುತ್ತೆ ಈ ತರ ಎಲ್ಲ ಯೋಚನೆ ಮಾಡಿದಾಗ. ಓಕೆನಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ನಂಗಿಲ್ಲಿ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ.
ಓಕೆ. ಇಲ್ಲಿ ಗೈಡೆನ್ಸ್ ನೋಡಿ, ಅನ್ನೆಸೆಸರಿ ನೀವು ಭಯನ ಪಟ್ಕೊಳ್ಬೇಡಿ. ನಿಮಗ್ ಗೊತ್ತಿದೆ, ನೀವು ಜೆನ್ಯೂನ್ ಅನ್ನೋದು ನಿಮಗ್ ಗೊತ್ತಿದ್ರೆ ಸಾಕು. ಅವ್ರಿಗೆ ನೀವು ತೋರ್ಸೋ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ನಾನು ಇಷ್ಟು ಜೆನ್ಯೂನ್ ಆಗಿದ್ದು ನನ್ಗೆ ಈ ರೀತಿ ಮಾಡ್ತಾ ಇದ್ದೀರಾ, ನಾನು ಜೆನ್ಯೂನ್ ಆಗಿದ್ದು ಈ ರೀತಿ ಮಾಡ್ತಾ ಇದ್ದೀರಾ. ಬಿಕಾಸ್ ಇಲ್ಲಿ ತಪ್ಪು ನಿಮ್ದೆ. ಅವ್ರಿಗೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋರೆ ನೀವು. ಅವರ ಲೈಫಲ್ಲಿ ಅವರ ಫ್ಯಾಮಿಲಿ ಅಂತ ಇದ್ರೂನು ನೀವು ಒಪ್ಕೊಂಡು ಅವ್ರ ಜೊತೆನಲ್ಲಿ ಇದ್ದಿದ್ದೆ ತಪ್ಪು. ಈಗ ನೀವು ಈ ಕಂಡೀಷನ್ಸ್ ಎಲ್ಲ ನೀವು ಮುಂಚೆನೆ ಹಾಕ್ಬೋದಾಗಿತ್ತು. ಬಟ್ ಸಡನ್ ಜಸ್ಟಿಸ್ ಅನ್ನೋದು ಕಷ್ಟ ಇದೆ. ಸೊ ಸ್ವಲ್ಪ ದಿನ ನೀವು ಕಾಮ್ ಆಗಿರೋದಕ್ಕೆ ಟ್ರೈ ಮಾಡಿ. ಗ್ರೋತ್ ಅನ್ನೋದು ಖಂಡಿತ ಇದೆ. ಅಂಡ್ ಭಯ ಅನ್ನೋದನ್ನ ಇಟ್ಕೊಳಕ್ ಹೋಗ್ಬೇಡಿ. ಓಕೆನಾ? ಆದಷ್ಟು ಸ್ವಲ್ಪ ಸೈಲೆಂಟ್ ಆಗಿರಿ ನೀವು. ಬಿಕಾಸ್ ನೀವು ಸ್ವಲ್ಪ ಡಾಮಿನೇಟ್ ಇದ್ದೀರಾ ಆ ವ್ಯಕ್ತಿ ಮೇಲೆ. ನಿಮಗೆ ಎಲ್ಲ ಕ್ಲಿಯರ್ ಆಗೋಗ್ಬೇಕು. ಅಲ್ಲಿಂದಲ್ಲೇ ನಿಮ್ಗೆ ಕ್ಲಾರಿಟಿನ ನೀವು ಕೇಳ್ತಾ ಇದ್ದೀರಾ. ಸೊ ಹಾಗಾಗಿ ಸ್ವಲ್ಪ ನಿಮ್ಗೆ ಆನ್ಸರ್ ಬೇಕು ಅಂತಂದ್ರೆ ಮೆಡಿಟೇಷನ್ ಅಥವಾ ಇನ್ನೇನಾದ್ರು ಮ್ಯಾನಿಫೆಸ್ಟ್ ಆಗ್ಲಿ, ಈ ತರ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಆದಷ್ಟು ನಿಮ್ಮ ಮೈಂಡ್ ಅನ್ನ ಕಾಮ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆಗ ನಿಮ್ಗೆ ಆನ್ಸರ್ ಅನ್ನೋದು ಸಿಗುತ್ತೆ. ಅಂಡ್ ನೀವು ನೆಕ್ಸ್ಟ್ ಏನ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಇಲ್ಲ ಅಷ್ಟು ಕನ್ಫ್ಯೂಷನ್ಸ್ ಇದೆ ಅಂದ್ರೆ ನೀವು ಪರ್ಸನಲ್ ರೀಡಿಂಗ್ಸ್ ನ ತಗೊಂಡು ಅಲ್ಲಿ ಕ್ಲಾರಿಟಿ ಮಾಡ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು ಗೈಸ್. ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೆಂಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ? ಥ್ಯಾಂಕ್ ಯು. ಬೈ.